ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಕಠಿಣ ಪರಿಶ್ರಮ ಇರುತ್ತದೆ, ಹೆಚ್ಚು ಶ್ರಮ, ಕಡಿಮೆ ಲಾಭ. ಯಾರಿಂದಲೂ ಪ್ರಚೋದನೆಗೆ ಒಳಗಾಗಬೇಡಿ, ಶತ್ರುಗಳು ಸೋಲುತ್ತಾರೆ. ವ್ಯವಹಾರದಲ್ಲಿ ಲಾಭದಾಯಕವಾಗಿರುತ್ತದೆ, ಆದಾಯದಲ್ಲಿ ನಿಶ್ಚಿತತೆ ಇರುತ್ತದೆ. ವೃಷಭ ರಾಶಿ, ದೂರದ ಊರಿನಿಂದ ಕೆಟ್ಟ ಸುದ್ದಿ ಬರುವ ಸಾಧ್ಯತೆಗಳಿವೆ. ಓಡಾಡುವ ಸಮಯ ಬರಬಹುದು, ಅನಗತ್ಯ ಒತ್ತಡ ಇರುತ್ತದೆ. ಯಾರೊಂದಿಗಾದ್ರೂ ವಾದ ವಿವಾದ ಮಾಡಲು ಹೋಗಬೇಡಿ, ನಿಷ್ಪ್ರಯೋಜಕ ವಿಷಯಗಳಿಗೆ ಗಮನ ಕೊಡಬೇಡಿ. ಮಿಥುನ ರಾಶಿ, ನಿಮ್ಮ ಸಂಗಾತಿಯಿಂದ ಬೆಂಬಲ ಸಿಗುತ್ತದೆ, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಕೆಲಸ ಯಶಸ್ಸು ಕಾಣುತ್ತದೆ, ಹೂಡಿಕೆ ಲಾಭದಾಯಕವಾಗಿದೆ. ವ್ಯವಹಾರದಲ್ಲಿ ನೀವು ಬಯಸಿದ ಲಾಭವನ್ನ ಪಡೆಯುತ್ತೀರಿ. ಕರ್ಕಾಟಕ ರಾಶಿ, ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ, ಹೂಡಿಕೆ ಉತ್ತಮವಾಗಿರುತ್ತದೆ. ಕಾರ್ಯನಿರತರಾಗಿರುತ್ತೀರಿ. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳಿ. ಆರೋಗ್ಯ ದುರ್ಬಲವಾಗಿರುತ್ತದೆ, ಚಿಂತೆಗಳು ಮುಂದುವರಿಯುತ್ತವೆ. ಸಿಂಹ ರಾಶಿ, ದೊಡ್ಡ ಕೆಲಸ ಮಾಡಬೇಕೆಂದನಿಸುತ್ತದೆ, ಪ್ರೋತ್ಸಾಹದಾಯಕ ಮಾಹಿತಿ ಸಿಗುತ್ತದೆ. ಬಹಳ ದಿನಗಳಿಂದ ಕಳೆದು ಹೋಗಿದ್ದ ಸ್ನೇಹಿತರು ಭೇಟಿಯಾಗುತ್ತಾರೆ. ವಿರೋಧಿಗಳು ಸಕ್ರಿಯವಾಗಿರುತ್ತಾರೆ, ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕನ್ಯಾ ರಾಶಿ, ತೊಂದರೆಗಳಿಂದ ದೂರ ಇರಿ, ಕಾನೂನು ಅಡೆತಡೆಗಳು ಎದುರಿಸಬಹುದು. ಅನಗತ್ಯ ವೆಚ್ಚಗಳು ಕಾಡುತ್ತವೆ. ವ್ಯವಹಾರ ಅಪೇಕ್ಷಿತ ಲಾಭವನ್ನ ನೀಡುತ್ತದೆ. ಯಾವುದೇ ಅಪಾಯವನ್ನ ತೆಗೆದುಕೊಳ್ಳಲು ಹೋಗಬೇಡಿ. ತುಲಾ ರಾಶಿ, ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ, ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ಪ್ರಯಾಣವು ಪ್ರಯೋಜನಕಾರಿಯಾಗಲಿದೆ. ನಿರುದ್ಯೋಗ ನಿರ್ಮೂಲನೆ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ವೃಶ್ಚಿಕ ರಾಶಿ, ದೊಡ್ಡ ವ್ಯವಹಾರ ನಿಮಗೆ ಭಾರಿ ಲಾಭವನ್ನ ನೀಡುತ್ತದೆ. ಆತಂಕಗಳು ಮತ್ತು ಅನುಮಾನಗಳು ಕಾಡು ಸಾಧ್ಯತೆಗಳಿವೆ. ಹಳೆ ಕಾಯಿಲೆಗಳು ಮತ್ತೆ ಕಾಣಿಸಿಕೊಳ್ಳಬಹುದು. ಅಜಾಗರೂಕರಾಗಿ ಇರಬೇಡಿ. ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ಇರುತ್ತದೆ. ಧನುರಾಶಿ, ವ್ಯವಹಾರ ಲಾಭದಾಯಕವಾಗಿರುತ್ತದೆ, ಆದಾಯ ಇರುತ್ತದೆ, ತೃಪ್ತಿ ಇರೋದಿಲ್ಲ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ, ಬಜೆಟ್ ಹದಗೆಡುತ್ತದೆ. ನೀವು ಸಾಲ ತೆಗೆದುಕೊಳ್ಳಬೇಕಾಗಬಹುದು. ದೈಹಿಕ ನೋವು ಅಡೆತಡೆಗಳನ್ನು ಸೃಷ್ಟಿಸುತ್ತದೆ. ಮಕರ ರಾಶಿ, ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಅಪರಿಚಿತರನ್ನ ಕುರುಡಾಗಿ ನಂಬಬೇಡಿ. ನಿಮ್ಮ ಮಾತಿನಲ್ಲಿ ಕಠಿಣ ಪದಗಳನ್ನು ಬಳಸುವುದು ತಪ್ಪಿಸಿ. ಕುಂಭರಾಶಿ, ಪ್ರಗತಿಯ ಹಾದಿ ಸುಗಮವಾಗುತ್ತದೆ. ಷೇರು ಮಾರುಕಟ್ಟೆಯಿಂದ ಭಾರಿ ಲಾಭ ಇದೆ. ಸಂಗ್ರಹವಾದ ಹಣ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗಬಹುದು. ವ್ಯಾಪಾರ ಒಪ್ಪಂದಗಳು ದೊಡ್ಡದಾಗುತ್ತದೆ. ಕೊನೆಯದಾಗಿ ಮೀನರಾಶಿ, ಕಾರ್ಯನಿರತತೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಜಾಗರೂಕರಾಗಿರಿ. ಪ್ರಯಾಣವು ಪ್ರಯೋಜನಕಾರಿಯಾಗಿರಲಿದೆ. ಕಳೆದು ಹೋದ ಹಣವನ್ನ ಮರಳಿ ಪಡೆಯಬಹುದು, ಪ್ರಯತ್ನಿಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.